ಅಧಿಕಾರಿಗಳಿಗೆ ಧಿಕ್ಕಾರ ಬರಲೇಬೇಕು ಬರಲೇಬೇಕು ಮೋರೆ ಇದ್ರಲ್ಲ ಇಲ್ಲಿ ಮೊದಲೇ ವಾಯ್ಸ್ ಕೇಳಿಸ್ತದೆ ಅದ ಮೋರೆ ಇದ್ದಂಗೆ ಇದ್ರಿ बोलो भारत माता की जय जय श्री राम जय श्री राम जय श्री राम बेके आडಳಿತ ಮಂಡಳಿಗೆ ಧಿಕ್ಕಾರ ಬರಲೇಬೇಕು ಬರಲೇಬೇಕು ಆಡಳಿತ ಮಂಡಳಿ ಬರಲೇಬೇಕು 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 ಮಾತಾ की जय भारत माता की जय ಅಂದ್ರೆ ನಿನ್ಗೆ ಅಷ್ಟೇ ಕೇವಲ ಆಗೈತಾ ಕಷ್ಟ ಬಿದ್ದು ಬಂದ್ರೆ ದುಡಿಯೋದು ಕಷ್ಟ ಐತಪ್ಪ ಸ್ವಲ್ಪ ಇರ್ಬೇಕು ಕಾಮನ್ ಸೆನ್ಸ್ ಇರ್ಬೇಕು ಡೇಟ್ ಇಲ್ಲ ಸೀಲ್ ಇಲ್ಲ ನಿನ್ನೆ ಡೇಟ್ ಐತಾ ನಿನ್ನೆ ಬುಕ್ದು ಡೇಟ್ ಹಾಕಿಲ್ಲ ಅಟ್ಲೀಸ್ಟ್ ಡೇಟ್ ಕೂಡ ಇಲ್ಲ ಯಾಕ ಡೇಟ್ ರಿಸಿಪ್ಟ್ ಸೀಲ್ ಹಾಕ್ಸ್ಬೋದು ಸೀಲ್ ಹಾಕ್ಸಿ ಡೇಟಿನ ಸೀಲ್ ಹಾಕ್ಬೋದು ಡೇಟಿನ ಸೀಲ್ ಕೂಡ ಬರ್ತೈತೆ ನೀವು ಬರೋದು ಕೂಡ ಬೇಕಾಗಿಲ್ಲ ಅವೆಲ್ಲ ಯಾಕಿಲ್ಲ ನಿಮ್ದು ತಪ್ಪು ಬಹಳ ತಪ್ಪಿದಾವೆ ಇದೆಲ್ಲ ತನಿಖೆ ಆಗ್ಬೇಕು ಕಂಪಲ್ಸರಿ ಇದಕ್ಕೆ ಮುಚ್ಚಲ್ಲ ಅಂದ್ರೆ ಇದು ನಾವು ಮತ್ತೆ ಉಗ್ರ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಇದು ಚಾಲೆಂಜ್ ಇದು ಮಾಡೇ ಮಾಡ್ತೀವಿ ಆ ದೇವಿಗೆ ನಾವು ತಗ್ಗೆ ತಗ್ಸ್ತೀವಿ ದೇವಿ ಹೆಸರು ಹೇಳಿ ಲೂಟಿ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲನೇಷನ್ ಕೊಡ್ಬೋದಾಗಿತ್ತು ಸತ್ಯ ಇಲ್ಲ ಅದಕ್ಕಾಗಿ ಬರ್ತಾ ಇಲ್ಲ ಸತ್ಯ ಇದ್ದಿದ್ರೆ ಇಷ್ಟದಿ ಬಂದು ಹೇಳ್ತಿದ್ದ ಇದು ಹಿಂಗಲ್ಲ ಹಂಗಂತ ಬಟ್ ಇದರಲ್ಲಿ ಎಲ್ಲ ಗೋಲ್ಮಾಲ್ ಎಲ್ಲ ಲೂಟಿ ಇದರಲ್ಲಿ ಯಾರ್ಯಾರು ಇದಾರೆ ತನಿಖೆ ಆಗ್ಬೇಕು ಆದ್ರೆ ಸಿಬಿಐ ಕೂಡ ಕೊಡ್ಬೇಕು ಯಾಕಂದ್ರೆ ಬಹಳ ಅಮೌಂಟ್ ಬರ್ತಾ ಇದೆ ದೇವಿಯಿಂದ ದೇವಿ ಬಹಳ ಶಕ್ತಿವಂತಳು ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಇದು ತನಿಖೆ ಆಗೇಬೇಕು ಕಂಪಲ್ಸರಿ ನೀವು ಮೀಡಿಯಾ ಸಹಕಾರ ಕೊಡ್ಬೇಕು ಇದು ಎಲ್ಲರೂ ಟೆಲಿಕಾಸ್ಟ್ ಮಾಡಿ ದಯಮಾಡಿ ಇದು ನೋಡಿ ಹನುಮಂತಪ್ಪ ಅವಾಗಿಂದ ಇದೆ ಯಾರು ನಮ್ಮ ಹೆಸರು ಇದು ಸುಮಾರು ನಾವು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಭಾಳ ವರ್ಷದಿಂದ ಇದು ಖಂಡನೀಯ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಆದರೆ ಇವತ್ತು ದಸರಾ ಹಬ್ಬದ ನವರಾತ್ರಿ ಉತ್ಸವದಲ್ಲಿ ಎಲ್ಲ ಭಕ್ತಾದರನ್ನ ಲೂಟಿ ಮಾಡೋದು ಕಲ್ತಿದ್ದಾರೆ ಇಲ್ಲಿ ದುರ್ಗಮ್ಮ ದೇವಸ್ಥಾನದಲ್ಲಿ ಬಳ್ಳಾರಿಯಲ್ಲಿ. ಇದು ಇವತ್ತು ಹೊಸದಾನೇನಲ್ಲ, ಪ್ರತಿ ಸಾರಿ ಕೂಡ ನಾವು ವಾರಕ್ಕೊಂದ್ಸಲ ಕೂಡ ನಾನು ದರ್ಶನಕ್ಕೆ ಬರ್ತಾ ಇರ್ತೀನಿ. ಅದು ಲೂಟಿ ಅನ್ನೋದು ಗೊತ್ತಿದೆ, ಆದರೆ ಭಕ್ತಾದರು ಕೂಡ ಇದನ್ನೇ ಗಮನಕ್ಕೆ ತಗೊಂಡು ಇದ್ರ ಒಂದು ದೊಡ್ಡ ಮಟ್ಟದಲ್ಲಿ ಇದು ಒಂದು ಚರ್ಚೆ ಆಗಬೇಕು. ಬಳ್ಳಾರಿ ಜಿಲ್ಲೆಯಲ್ಲ ಕರ್ನಾಟಕ ಉತ್ತರ ಭಾಗದಲ್ಲಿ ಕೂಡ ಈ ದುರ್ಗಮ್ಮ ದೇವಸ್ಥಾನ ಅಂತಂದರೆ ಭಾರಿ ಗ್ರಾಮ ದೇವತದ ಒಂದು ಪ್ರಖ್ಯಾತಿ ಇದೆ. ಆ ಒಂದು ಪ್ರಖ್ಯಾತಿನೂ ಕೂಡ ಇಲ್ಲಿ ಕೆಡಿಸ್ತಾ ಇರುವಂಥ ವ್ಯವಸ್ಥೆ ಇದೆ ಇಲ್ಲಿ. ಯಾಕಂದರೆ ಎಷ್ಟೋ ದೂರಿಂದ ಬಂದಿರ್ತಾರೆ, ದರ್ಶನಕ್ಕಂತ ಬಂದಿರ್ತಾರೆ, ಇಲ್ಲಿ ಒಂದು ವ್ಯವಸ್ಥೆ ಕೂಡ ಇಲ್ಲ. ಭಕ್ತರ ನಂಬಿಕೆಯನ್ನು ಕೂಡ ಬಂಡವಾಳ ಮಾಡ್ಕೊಂಡಿದ್ದಾರೆ. ಈಗ ಒಂದೊಂದು ಗೇಟಲ್ಲಿ ಒಂದೊಂದು ರಸೀದಿ ಪುಸ್ತಕ ಇಟ್ಕೊಂಡಿದ್ದಾರೆ. ಆ ರಸೀದಿ ಪುಸ್ತಕವನ್ನು ಕೂಡ ನಾವು ಒಂದು ಸರ್ಕಾರಕ್ಕೆ ಲೆಕ್ಕ ತೋರಿಸಬೇಕಂತಂದ್ರೆ ಕನಿಷ್ಠ ಒಂದು ಕಾರ್ಬನ್ ಆಗಬೇಕು, ಇಲ್ಲ ಅಂದ್ರೆ ಒಂದು ದೇವಸ್ಥಾನದ ಒಂದು ಸೀಲನ್ನ ಆಗಬೇಕು. ಇಲ್ಲ ಏನು ಯಾರ ಅವರ ಹೆಸರು ಕೂಡ ಇಲ್ಲ. ಅದು ಇವತ್ತು ಕೂಡ ತನಿಖೆ ಆಗಬೇಕು.
ಆದರೆ ಎಷ್ಟೋ ಅಧಿಕಾರಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಆದರೆ ಭಕ್ತಾದಿಗಳಿಗೆ ಮಾತ್ರ ನೋವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಇವತ್ತು ಒಂದು ದೊಡ್ಡ ಚರ್ಚೆ ಆಗಲಿ ಅಂತ ಹೇಳಿ ಕೂಡ ನಾವು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಅದಕ್ಕೆ ಖಂಡಿಸ್ತಾ ಇದ್ದೇವೆ. ಈಗ ನೀವು ವಿಶ್ವ ಹಿಂದೂ ಪರಿಷತ್ ಸೀನಿಯರ್ ಮೋಸ್ಟ್ ಲೀಡರ್, ಹೌದು, ಬಹಳ ವರ್ಷದಿಂದ ನೋಡಿದ್ರೆ ಈಗ ಸಡನ್ ಆಗಿ ಯಾಕೆ ಅಂತ ಇಷ್ಟು ದಿವಸ ಗೊತ್ತಿದ್ದಿಲ್ವ ನಿಮಗೆ? ಈಗ ಸಡನ್ ಆಗಿ ಅಂತಂದ್ರೆ ಕೂಡ ನಾವು ಇವತ್ತು ಹನುಮಂತ ಪತ್ರ ಬಹಳ ಸರಿ ಕೂಡ ನಾನು ಮಾತಾಡಿದ್ದೇನೆ. ಆದರೆ ಕೂಡ ಆ ದೇವಸ್ಥಾನ ಕಮಿಟಿಯಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ನಮಗೆ ಈ ಥರ ಹೇಳಿದ್ದಾರೆ, ಇವರು ಈ ಥರ ಹೇಳಿದ್ದಾರೆ ಅಂತ. ಆದರೆ ಇವತ್ತು ಸರಿ ಆಗತ್ತೆ, ಇನ್ನೊಂದು ದಿವಸ ಸರಿ ಆಗತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ಇಂಥ ಹಬ್ಬದ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ಜನ ದರ್ಶನ ಪಡೆಯಕ್ಕೆ ಬರ್ತಾರೆ. ಆದರೆ ಆ ಲೂಟಿ ಈಗಲನ್ನ ನಿಲ್ಲಿಸಬೇಕಂತಲೇ ನಾವು ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ಮ ಹೆಸರು? ಅಶೋಕ್, ವಿಶ್ವ ಹಿಂದೂ ಪರಿಷತ್ ಬಳ್ಳಾರಿ ವಿಭಾಗ ಕಾರ್ಯದರ್ಶಿ.